ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಎಸ್, ಇವತ್ತು ವಿಡಿಯೋಲ್ಲಿ ನಾವು ನೋಡೋಣ ಹೌ ಟು ಪ್ರಿಪೇರ್ ಫಾರ್ KCET ಎಕ್ಸಾಮಿನೇಷನ್ ಫ್ರಮ್ ದ ಕ್ಲಾಸ್ 11th ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ತುಂಬ ಜನ ಸ್ಟೂಡೆಂಟ್ಸ್ ಕ್ಲಾಸ್ 11 ಜಾಯಿನ್ ಆಗಿದ್ದೀರಾ, ಆಲ್ರೆಡಿ ಕಾಲೇಜಸ್ಗೂ ಹೋಗ್ತಾ ಇದ್ದೀರಾ, ಅಷ್ಟೇ ಅಲ್ಲದೆ ಟ್ಯುಟೋರಿಯಲ್ಸ್ಗೂ ಹೋಗ್ತಾ ಇರ್ತೀರಾ, ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ನ ಸಹ ನೀವು ನೋಡ್ತಾ ಇರ್ತೀರಾ. ಇದೆಲ್ಲ ಯಾಕೆ ಮಾಡಬೇಕು ನಾವು ಅಂತಂದಿದ್ದಾಗ, ಜಸ್ಟ್ ನಮ್ಮ ಏಮ್, ನಮ್ಮ ಗೋಲ್ ಏನು ಅಂತಂದಾಗ, ವಿ ಹ್ಯಾವ್ ಟು ಗೋ ಥ್ರೂ ಅವರ್ ಬೋರ್ಡ್ ಎಕ್ಸಾಮಿನೇಷನ್ಸ್ ವಿತ್ ಎ ನೈಸ್ ಪರ್ಸಂಟೇಜಿಂದ ಬೋರ್ಡ್ ಎಕ್ಸಾಮಿನೇಷನ್ಸಿಂದ ಆಚೆಗೆ ಬಂದು ಅದರ ಜೊತೆಗೆ KCET ಎಕ್ಸಾಮಿನೇಷನ್ಸ್ನ ಅಟ್ ಎ ಟೈಮ್ ಅಂದರೆ ಒಂದೇ ಸರಿ ಕ್ರ್ಯಾಕ್ ಮಾಡೋದು ಅಷ್ಟೇ ಅಲ್ಲದೆ, ನಾವೊಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟಲ್ಲಿ ನಾವು ಜಾಯಿನ್ ಆಗಿ ನಮ್ಮ ಒಂದು ಫ್ಯೂಚರ್ ಕೋರ್ಸಸ್ನ ಕಂಪ್ಲೀಟ್ ಮಾಡಿಕೊಂಡು ನಮ್ಮ ಲೈಫ್ನ ಚೆನ್ನಾಗಿರಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ನೀವು ಆಲ್ರೆಡಿ ಓದೋಕ್ಕೆ ಶುರು ಮಾಡಿರ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಸ್ ಇಟ್ ರೈಟ್? ಆ್ಯಂಡ್ ಒನ್ ಮೋರ್ ಥಿಂಗ್, ಯಾಕೆ ನಾವು ಕ್ಲಾಸ್ 11th ಓದಬೇಕು? ವಾಟ್ ಈಸ್ ದ ನೆಸೆಸಿಟಿ ಆಫ್ ಪ್ರಿಪೇರಿಂಗ್ ಫಾರ್ KCET ಫ್ರಮ್ ದ ಕ್ಲಾಸ್ 11th ಅಂತ ಒಂದ್ಸರಿ ಯೋಚನೆ ಮಾಡಿದ್ದಾಗ ವಿಲ್ ಕಮ್ ಟು ನೋ ದಟ್ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಿಮಗೆ 60 ಕ್ವಶನ್ಸ್ ಅನ್ನೋದು ಇರುತ್ತೆ. ಆ 60 ಕ್ವಶನ್ಸಲ್ಲೂ ಸಹ ನಿಮಗೆ 20 ಕ್ವಶನ್ ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀನಿ ನಾನು. ಅಪ್ರಾಕ್ಸಿಮೇಟ್ ಅಂತಂದರೆ ಒಂದು 18 to 20 ಕ್ವಶನ್ಸ್ ನಿಮಗೆ ಡೆಫಿನೆಟ್ಲಿ ಯು ವಿಲ್ ಬಿ ಗೆಟಿಂಗ್ ಫ್ರಮ್ ದ ಫಸ್ಟ್ PUC ಸಿಲೆಬಸ್ಸಿಂದ ನಿಮಗೆ ನಿಯರ್ಲಿ ಒಂದು 20 to 27% ಆಫ್ ದ ಸಿಲೆಬಸ್ ಅನ್ನು ನಿಮಗೆ ಕವರ್ ಆಗುತ್ತೆ ನಮ್ಮ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ. ಹಾಗಾಗಿ ನೀವು ಫಸ್ಟ್ PUC ಏನಾದರೂ ನೆಗ್ಲೆಕ್ಟ್ ಮಾಡಿದ್ದೀರಾ ಅಂತಂದರೆ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಸ್ಕೋರ್ ಎ ವೆರಿ ಗುಡ್ ರ್ಯಾಂಕ್ ಅಂಡ್ ಆಲ್ಸೋ ವೆರಿ ಗುಡ್ ಮಾರ್ಕ್ಸ್ ಇನ್ ದ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಹಾಗಾಗಿ ಯಾರಾದರೆ ನಾವು ನೈಸ್ ರ್ಯಾಂಕ್ನ ಪಡ್ಕೋಬೇಕು ಅಂತ ಇರ್ತೀರೋ ಅವರಿಗೆ ಏನೇನು ಟಿಪ್ಸ್ ಫಾಲೋ ಮಾಡಬೇಕು, ಹೇಗೆ ನಾವು ಅಪ್ರೋಚ್ ಆಗಬೇಕು ಅನ್ನೋದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಿ ಡೆಫಿನೆಟ್ಲಿ ಯು ಕ್ಯಾನ್ ಸಕ್ಸೀಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ರಿಮೆಂಬರ್ ದಟ್ ಯಾರಾದರೆ ಫಸ್ಟ್ PUCಯಿಂದನೇ ಕಂಟಿನ್ಯೂಸ್ ಆಗಿ ಡೆಡಿಕೇಟೆಡ್ ಆಗಿ ಕಮಿಟ್ಮೆಂಟ್ ಆಗಿ ಪ್ರಿಪೇರ್ ಆಗ್ತಾ ಇರ್ತೀರೋ ಅವರು 12th ಸಹ ಅದನ್ನೇ ಕಂಟಿನ್ಯೂ ಮಾಡಲೇಬೇಕಾಗಿ ಬರುತ್ತೆ. ಯಾಕೆ ಅಂತಂದಿದ್ದಾಗ, ನಮ್ಮ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ ನಮ್ಮ ಬೋರ್ಡ್ PCM ಆಗಿರ್ಬೋದು ಇಲ್ಲ PCB ಆಗಿರ್ಬೋದು ಪರ್ಸಂಟೇಜ್ ಇರುತ್ತಲ್ವಾ, ಟೋಟಲ್ ಓವರ್ ಆಲ್ ಪರ್ಸಂಟೇಜಲ್ಲಿ 50% ಆಫ್ ದ ಮಾರ್ಕ್ಸ್ ಅನ್ನೋದು ನಿಮಗೆ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಕನ್ಸಿಡರ್ ಮಾಡಿಬಿಟ್ಟು ಆಮೇಲೆ ನಿಮಗೆ ರ್ಯಾಂಕನ್ನು ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಯುವರ್ ಬೋರ್ಡ್ಸ್ not only for second PUC, you have to concentrate in the first PUC also. and ಅಷ್ಟೇ ಅಲ್ಲ, ಇನ್ನು ಯಾರಾದರೆ ನಿಮಗೆ ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ತೀರೋ ಅವರು ಆಬ್ವಿಯಸ್ಲಿ ಫಸ್ಟ್ PUCಯಿಂದ ನೀವು ಓದಲೇಬೇಕಾಗಿರುತ್ತೆ. ಹಾಗಾಗಿ ಯಾಕೆ ಅಂತಂದಿದ್ದಾಗ, ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ 50% ನಿಮಗೆ ಸಿಲೆಬಸ್ ಅನ್ನೋದು ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಓಕೆನಾ? ಸೊ ಎನಿವೇ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಅವರ್ KCETಯಲ್ಲಿ ನೀವು ನೈಸ್ ರ್ಯಾಂಕ್ ಬರ್ದಿದೆ ಅಂತಂದ್ರೂ ಸಹ ನೈಸ್ ಕಾಲೇಜಸ್ ಸಿಗುತ್ತೆ. ನೈಸ್ ಕಾಲೇಜ್ ಸಿಕ್ಕಿದೆ ಅಂತಂದ್ರೂ ಸಹ ನಿಮ್ಮ ಫ್ಯೂಚರ್ ಆಲ್ಮೋಸ್ಟ್ ಆಲ್ ನಿಮಗೆ ಆರಾಮಾಗೇ ಇರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಏನೇನು ಪಾಯಿಂಟ್ಸ್ ನಾವು ಮೈಂಡ್ ಇಟ್ಕೋಬೇಕು, ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿಕೊಂಡು ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಅದರಲ್ಲಿ ಫಸ್ಟ್ ಒನ್ ಏನು ಅಂತಂದಾಗ ನೋಡಿ, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ KCET ಸಿಲೆಬಸ್ ಅಂಡ್ ಎಕ್ಸಾಮ್ ಪ್ಯಾಟ್ರನ್. KCET ನಾವು ಬರೀಬೇಕು ಅನ್ನೋ ಒಂದು ಯೋಚನೆ ಇದ್ದರೆ KCETಗೆ ಫಸ್ಟ್ PUCಯಿಂದ ಸೆಕೆಂಡ್ PUCಯಿಂದ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ, ಏನೇನು ಸಿಲೆಬಸ್ ಇದೆ, ಏನೇನು ಟಾಪಿಕ್ಸ್ ಕವರ್ ಮಾಡಿದ್ದಾರೆ, ಇಲ್ಲ ಸಿಲೆಬಸ್ ಡಿಲೀಟ್ ಆಗಿದೆ ಅನ್ನೋದು ಫಸ್ಟ್ ನಾವು ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು. ವಿಸಿಟ್ಲಿ ಎಕ್ಸಾಮ್ ಪ್ಯಾಟ್ರನ್ ನೋಡೋದ್ರಿಂದ, ಎಕ್ಸಾಮ್ ಪ್ಯಾಟ್ರನ್ ನಮ್ಗೆ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನೇನು ಗೊತ್ತಾಗುತ್ತೆ ಅಂತಂದರೆ, ಹಿಯರ್ ನೋಡಿ, ಇಲ್ಲಿ ಅನಲೈಸ್ ಮಾಡಿ ಎಕ್ಸಾಮಿನೇಷನ್ ಪ್ಯಾಟ್ರನ್ ನಾವು ನೋಡಿದ್ದಾಗ ವಿಲ್ ಕಮ್ ಟು ನೋ ದಟ್ ನಂಬರ್ ಆಫ್ ಕ್ವಶನ್ಸ್ ಇನ್ ಈಚ್ ಸಬ್ಜೆಕ್ಟ್
ಒಂದೊಂದು ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಕೊಡ್ತಾರೆ ಅನ್ನೋದು ನಮ್ಗೆ ಐಡಿಯಾ ಸಿಗುತ್ತೆ. ಅದಾದ ನಂತರ ನಂಬರ್ ಆಫ್ ಸೆಕ್ಷನ್ಸ್ ಓಕೆ, ಸೆಕ್ಷನ್ ಎ ಸೆಕ್ಷನ್ ಬಿ ಆಗಿರ್ಬೋದು. ಇಲ್ಲದೆ ಹೋಗಿದ್ದಾಗ ನಿಮಗೆ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಇಲ್ಲ ಒಟ್ಟೆ ಟೈಮ್ ಒಂದೇ ಸರಿ ಎಷ್ಟು ಅವರ್ ಇರುತ್ತೆ ಅನ್ನೋದನ್ನೆಲ್ಲ ನಮಗೆ ಐಡಿಯಾ ಸಿಗುತ್ತೆ. ದಿಸ್ ಆರ್ ಆಲ್ ವೆರಿ ವೆರಿ ಬೇಸಿಕ್ ಅಂತ ನಾವು ಹೇಳ್ಬೋದು. ಅದಾದ ನಂತರ ವಾಟ್ ಈಸ್ ದ ವೇಟೇಜ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ನಾವು ನೋಡಿದ್ದಾಗ ಯಾವ ಸಬ್ಜೆಕ್ಟ್ಗೆ ಎಷ್ಟು ವೇಟೇಜ್ ಇರುತ್ತೆ, ಸಬ್ಜೆಕ್ಟ್ ವೈಸ್ ಅಂತ ಅಲ್ಲದೆ ಹೋದರೂ ಸಹ ನೋಡಿ ಇಲ್ಲಿ, ಇಫ್ ಯು ವಾಂಟ್ ಟು ಗೋ ಫಾರ್ ಇಂಜಿನಿಯರಿಂಗ್ ಪರ್ಪಸ್, ಇಂಜಿನಿಯರಿಂಗ್ ಕಡೆಗೆ ನೀವು ಹೋಗಬೇಕು ಅಂತಂದಾಗ ನಿಮಗೆ ವೇಟೇಜ್ ಅನ್ನೋದು ಯಾವುದ್ರ ಮೇಲೆ ಜಾಸ್ತಿ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ನಾವು ಹೇಳಬಹುದು. ಇಸ್ ಇಟ್ ರೈಟ್ ಆರ್ ನಾಟ್? ಸೊ ಹಾಗಾಗಿ ವೇಟೇಜ್ ಆಫ್ ದ ಸಬ್ಜೆಕ್ಟ್ಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಗ ವೆಟರ್ನರಿ ಆಗಿರ್ಬೋದು, ಇಲ್ಲದ ಬಿಫಾರ್ಮಾ ಆಗಿರ್ಬೋದು, ಇಲ್ಲ BSc ಅಗ್ರಿಕಲ್ಚರ್ ಆಗಿರ್ಬೋದು. ಸೊ ಆ ಕಡೆ ಬೇರೆ ಬೇರೆ ಬ್ರಾಂಚಸ್ಗೆಲ್ಲ ಹೋಗಬೇಕಾದ್ರೆ ನಾವು ಯಾವ ಸಬ್ಜೆಕ್ಟ್ಸ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಇಲ್ಲ ಯಾವ ಸಬ್ಜೆಕ್ಟ್ಸಿಂದ ಹೆಚ್ಚು ನಂಬರ್ ಆಫ್ ಕ್ವಶನ್ಸ್ ನಿಮಗೆ ಬರ್ತಾ ಇರುತ್ತೆ, ಯಾವ ಸಬ್ಜೆಕ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ, ಸ್ಟ್ರೆಸ್ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಾಗತ್ತೆ ಬಿಕಾಸ್ ಆಫ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಮಸ್ಟ್ ಅಂಡ್ ಶುಡ್ ನಮಗೆ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ಒಂದೊಂದು ಎಕ್ಸಾಮಿನೇಷನ್ನಲ್ಲಿ ಒಂದೊಂದು ಕೋರ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ ನಾವು ಪಡ್ಕೋಬೇಕು. ಓಕೆ, ಫ್ರೀ ಸೀಟ್ ಸಿಗಬೇಕಾದ್ರೂ, ಇಲ್ಲ ಏಡೆಡ್ಗೆ ಹೋಗಬೇಕಾದ್ರೂ, ಇಲ್ಲದೆ ಹೋಗಿದ್ದಾಗ ಇನ್ನೂ ಸ್ವಲ್ಪ ಫೀ ಸ್ಟ್ರಕ್ಚರ್ಸ್ ಅನ್ನೋದಿರುತ್ತೆ, ಬೇರೆ ಬೇರೆ ವಿಡಿಯೋಸ್ ಎಲ್ಲ ನಿಮಗೆ ಸಿಗುತ್ತದು. ಸೊ ಆ ರೀತಿ ಅದನ್ನೆಲ್ಲ ನಮ್ಗೆ ಗೊತ್ತಾಗಬೇಕು ಅಂತಂದಿದ್ದಾಗ ಮಸ್ಟ್ ಅಂಡ್ ಶುಡ್ ನಾವು ಎಕ್ಸಾಮಿನೇಷನ್ ಪ್ಯಾಟ್ರನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆನಾ? ಅದರ ಜೊತೆಗೆ ವಿಲ್ ಗೋ ಫಾರ್ ಸಿಲೆಬಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂತ ಸಿಲೆಬಸ್ಸೇ ಗೊತ್ತಿಲ್ಲ ಅಂತಂದಿದ್ದಾಗ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಸಕ್ಸಸ್ ರೇಟ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಬ್ಜೆಕ್ಟ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದಿದ್ದಾಗ ವಿ ಕ್ಯಾನ್ ಗೋ ಫಾರ್ ಸಿಲೆಬಸ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಸಬ್ಜೆಕ್ಟ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಸಬ್ಜೆಕ್ಟ್ಸಲ್ಲಿ ಯಾವ ಟಾಪಿಕ್ಸ್ ಕವರ್ ಮಾಡಬೇಕು, ಕವರ್ ಆಗಿದೆ, ಯಾವ ಟಾಪಿಕ್ಸ್ ಡಿಲೀಟ್ ಆಗಿದೆ ಅನ್ನೋದ್ರ ಮೇಲೆ ನಮಗೆ ಕ್ಲಿಯರ್ ಐಡಿಯಾ ಇರಬೇಕು. ಬಿಕಾಸ್ ಆಫ್ ದ ರೀಸನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಸಿಲೆಬಸ್ ರಿಲೇಟೆಡ್ ಟು KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಓಕೆನಾ? ಅಂಡ್ ಲೇಟರ್ ವಿ ಕ್ಯಾನ್ ಟು ಅಂಡರ್ಸ್ಟ್ಯಾಂಡ್. ನೋಡಿ ಇಲ್ಲಿ ಮೇಜರ್ ಸಬ್ಜೆಕ್ಟ್ಸ್ ಯಾವುದು ಅನ್ನೋದು ಸಹ ನಮಗೆ ಐಡಿಯಾ ಇರಬೇಕು ನಮ್ಮ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ. ಓಕೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದೆ. ಮೇಜರ್ ಸಬ್ಜೆಕ್ಟ್ಸ್, ವಾಟ್ ಆರ್ ದ ಮೇಜರ್ ಸಬ್ಜೆಕ್ಟ್ಸ್? ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಏನು ಅಂತಂದಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ನಾವು ಹೇಳಬಹುದು. ಸೊ ಯಾರಾದರೆ ಈ 4 ಸಬ್ಜೆಕ್ಟ್ಸ್ನ ಓದಿರ್ತಾರೋ ಅವರು ಆರಾಮಾಗೆ KCET ಬಗ್ಗೆ ತಲೆಗೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯು ಕ್ಯಾನ್ ಟೇಕ್ ಹ್ಯಾಪಿಲಿ ದ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ನಾವು ಹೇಳಬಹುದು. ಓಕೆ, ಅಂಡ್ ಲೇಟರ್ ವಿ ಕ್ಯಾನ್ ಗೋ ವಿತ್ ದ ಸೆಕೆಂಡ್ ಪಾಯಿಂಟ್ ಏನು ಅಂತಂದಾಗ ಮೇಕ್ ಎ ಸ್ಟಡಿ ಪ್ಲ್ಯಾನ್. ನೋಡಿ, ಯಾರಾದರೆ ಫಸ್ಟ್ PUC ಇಂದಾನೇ KCETಗೆ ಪ್ರಿಪೇರ್ ಆಗ್ತಾ ಇರ್ತಿರೋ ಅವರು ಮೊದಲು ಮಾಡಬೇಕಾಗಿರತಕ್ಕಂಥ ಕೆಲಸ ಏನು ಅಂತ ಅಂದಿದ್ದಾಗ ದಟ್ ಈಸ್ ಸ್ಟಡಿ ಪ್ಲ್ಯಾನ್. ಒನ್ ಶುಡ್ ಟೇಕ್ ಎ ಪ್ರಾಪರ್ ಟೈಮ್ ಅಂಡ್ ಟು ಪ್ರಿಪೇರ್ ಎ ಸ್ಟಡಿ ಪ್ಲ್ಯಾನ್. ಯಾಕೆ ಸರ್ ಪ್ರಾಪರ್ ಟೈಮ್ ತಗೋಬೇಕು ಅಂತಂದಿದ್ದಾಗ ತುಂಬ ಸರಿ ನಾನು ಹೇಳಿದ್ದೀನಿ, ಕೆಲವರಿಗೆ ಮಾರ್ನಿಂಗ್ ಟೈಮ್ಸ್ ಎದ್ದು ಪ್ರಿಪೇರ್ ಆಗೋದಕ್ಕೆ ಅಭ್ಯಾಸ ಆಗಿರುತ್ತೆ, ಇನ್ನು ಕೆಲವರು ನೈಟ್ ಟೈಮ್ಸ್ ಜಾಸ್ತಿ ಹೊತ್ತು ಪ್ರಿಪೇರ್ ಆಗೋದಕ್ಕಂತ ಅಭ್ಯಾಸ ಇರುತ್ತೆ. ಹಾಗಾಗಿ ಇಂಡಿವಿಜುವಲ್ ಆಗಿ ಯಾರಿಗೆ ಯಾವ ಟೈಮ್ ಪ್ರಿಫರಬಲ್ ಆಗಿರುತ್ತೋ ಅಂತಹ ಒಂದು ಟೈಮ್ನ ನಾವು ಸೆಟ್ ಮಾಡ್ಕೋಬೇಕು. ಅಂತಹ ಒಂದು ಪ್ರಾಪರ್ ಟೈಮ್ ನಾವು ಸೆಟ್ ಮಾಡಿಕೊಂಡು ಒಂದು ಸ್ಟಡಿ ಪ್ಲ್ಯಾನ್ನ ಫಿಕ್ಸ್ ಮಾಡ್ಕೋಬೇಕು. ಓಕೆನಾ? ಈ ಒಂದು ಸ್ಟಡಿ ಪ್ಲ್ಯಾನ್ ಅಲ್ಲಿ ಏನೇನು ಇರಬೇಕು ಅನ್ನೋದು ಸಹ ಇಂಪಾರ್ಟೆಂಟ್. ಏನದು ಅಂತ ನೋಡಿ, ಇಲ್ಲಿ ಈಕ್ವಲ್ ಸ್ಟಡಿ ಟೈಮ್ ಅಂತಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ನಮಗೆ ಈಕ್ವಲ್ ಇಂಪಾರ್ಟೆನ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ PCMB ಇದೆ. ನಿಮಗೆ ಯಾರಾದರೂ ಇಂಜಿನಿಯರಿಂಗ್ ಹೋಗಬೇಕು ಅಂತ ಇರ್ತಾರೋ ಅವರು PCM ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೋದು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿಬಿಟ್ಟು
ಈ 3 ಸಬ್ಜೆಕ್ಟ್ಸ್ ಮೇಲೆ ಓಕೆ ನಿಮ್ಗೆ ಎಷ್ಟಾದ್ರೆ ಟೈಮ್ ಅವೈಲಬಿಲಿಟಿ ಇದೋ. ಯಾಕೆ ಇದೆ ಅಂತಂದ್ರೆ ನೋಡಿ, ಕಾಲೇಜಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ 6 to 8 hours ನೀವು ಸ್ಪೆಂಡ್ ಮಾಡ್ತಾ ಇರ್ತೀರಾ. ಮನೆಗೆ ಬಂದ ನಂತರ ಸ್ವಲ್ಪ ಹೊತ್ತು ರಿಲ್ಯಾಕ್ಸೇಷನ್ ಟೈಮ್ ತಗೊಂಡು ಇನ್ನು ಉಳಿದಿರೋತಕ್ಕಂಥ ಟೈಮ್ ಅಂದ್ರೆ 4 hours ಆಗಿರ್ಬೋದು, ಇಲ್ಲ 6 hours ಆಗಿರ್ಬೋದು, ವಾಟ್ ಎವರ್ ದ ಟೈಮ್ ಇಟ್ ಈಸ್ ದೇರ್. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮ್ನ ನಾವು ಪ್ರತಿಯೊಂದು ಸಬ್ಜೆಕ್ಟ್ಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದರ ಜೊತೆಗೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಶಾರ್ಟ್ ಬ್ರೇಕ್ಸ್. ನೋಡಿ, ಡೋಂಟ್ ಕೀಪ್ ಆನ್ ಸ್ಟಡಿಂಗ್ ಫಾರ್ ಅಟ್ ಎ ಟೈಮ್. ನೋಡಿ 3 hours 4 hours ಕಂಟಿನ್ಯೂಸ್ ಕೂತ್ಕೊಂಡು ಓದಕ್ಕೆ ಹೋಗಬೇಡಿ. ಯಾಕೆ ಅಂತಂದಾಗ ಕ್ವಾಲಿಟಿ ಆಫ್ ಲರ್ನಿಂಗ್ ಅನ್ನೋದು ಕಡಿಮೆ ಆಗತ್ತೆ. ಫಾರ್ ಎವ್ರಿ 1.5 hour ಇಲ್ಲ 2 hours ಟೇಕ್ ಎ ಶಾರ್ಟ್ ಬ್ರೇಕ್. ಹಾಗಂತ ಪ್ರತಿಯೊಂದು 5 ನಿಮಿಷಕ್ಕೂ 10 ನಿಮಿಷಕ್ಕೆ ಎದ್ದು ಹೋಗಬಾರದು. ಇಸ್ ಇಟ್ ರೈಟ್ ಆರ್ ನಾಟ್? ಸೊ ತುಂಬಾ ಜನ ಹಾಗೆ ಮಾಡ್ತಾರೆ, ಶಾರ್ಟ್ ಬ್ರೇಕ್ಸ್ ತಗೊಳ್ಳಿ ಅಂತ ಅಂದಿದ ತಕ್ಷಣ ಫಾರ್ ಎವ್ರಿ 10 minutes ದೇ ವಿಲ್ ಟೇಕ್ ಎ ಶಾರ್ಟ್ ಬ್ರೇಕ್. ದಿಸ್ ನಾಟ್ ದ ವೇ. 1 hour ಇಲ್ಲ 1.5 hour ಆದ್ಮೇಲೆ ಒಂದು 2 to 3 minutes ನೀರು ಕುಡಿಯೋಕ್ಕೆ ಇಲ್ಲ ಒಂದು ಸ್ನ್ಯಾಕ್ಸ್ ತಿನ್ನಕ್ಕೆ ಓಕೆ ಅಂತಹ ಒಂದು ಶಾರ್ಟ್ ಬ್ರೇಕ್ಸ್ ತಗೋಬೇಕಾಗಿ ಬರುತ್ತೆ. ಅದನ್ನು ಸಹ ನಮ್ಮ ಸ್ಟಡಿ ಪ್ಲಾನ್ ನಲ್ಲಿ ಇನ್ಕ್ಲೂಡ್ ಹೇಗೆ ಅಂತಂದಾಗ, ಇವಾಗ ಕೆಲವೊಂದು ಕಾಲೇಜಸ್ ಅಲ್ಲಿ ನೀವು ನೋಡ್ಬೋದು, ಫಿಕ್ಸ್ಡ್ ರಿಜಿಡ್ ಟೈಮ್ ಟೇಬಲ್ ಅನ್ನೋದು ಇರುತ್ತೆ. ಮಾರ್ನಿಂಗ್ ಎಂಟರ್ ಆಗ್ತಾ ಇದ್ದೀರಾ, ಆಚೆಗೆ ಬರ್ತಾ ಇದ್ದೀರಾ. ಸೊ ಬೆಳಿಗ್ಗೆ ಏನೇನು ಕ್ಲಾಸಸ್ ಇರಬೇಕು, ಎಲ್ಲಿ ಶಾರ್ಟ್ ಬ್ರೇಕ್ ಇರಬೇಕು, ಎಲ್ಲಿ ಲಂಚ್ ಬ್ರೇಕ್ ಇರಬೇಕು, ಮಧ್ಯಾಹ್ನ ಯಾವಾಗ ಶಾರ್ಟ್ ಬ್ರೇಕ್ ಇರಬೇಕು ಅನ್ನೋದನ್ನೆಲ್ಲ ನಿಮಗೆ ಫಿಕ್ಸೆಡ್ ಆಗಿರುತ್ತೆ. ಆ ರೀತಿ ನಿಮ್ಮ ಒಂದು ಸ್ಟಡಿ ಪ್ಲಾನ್ ಸಹ ಇರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಲೇಟರ್ ವಿ ಹ್ಯಾವ್ ಟು ಗೋ ಫಾರ್ ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಬೇರೆ ಏನು ಅಲ್ಲ ರೀ, ಫ್ರೆಂಡ್ಸ್ ಜೊತೆ ಚಿಟ್ ಚಾಟ್ ಮಾಡೋದು, ಮೂವೀಸ್ಗೆ ಹೋಗೋದು, ಫಂಕ್ಷನ್ಸ್ ಅಟೆಂಡ್ ಆಗೋದು ಅಲ್ಲ. ಓಕೆ, ರಿಲ್ಯಾಕ್ಸೇಷನ್ ಟೈಮ್ ಮೇನ್ಲಿ ಇಂಡಿಕೇಟ್ ಆರ್ ಇನ್ಕ್ಲೂಡ್ ಸ್ಲೀಪ್ ಟೈಮ್. ಅಂಡ್ ಮೈ ಸಜೆಷನ್, ಮೈ ರಿಕ್ವೆಸ್ಟ್ ಟು ಎವ್ರಿವನ್ ಈಸ್ ಟೇಕ್ ಅಟ್ ಲೀಸ್ಟ್ 6 hours ಆಫ್ ನೈಸ್ ಸ್ಲೀಪ್ ಅಟ್ ದಿಸ್ ಸ್ಟೂಡೆಂಟ್ ಲೆವೆಲ್ ಅಲ್ಲಿ ನಿಮಗೆ 6 hours ಅನ್ನೋದು ನಿದ್ದೆ ಕಂಪಲ್ಸರಿಯಾಗಿ ಇರಲೇಬೇಕು. ನಾಟ್ ಓನ್ಲಿ ಸ್ಟೂಡೆಂಟ್ ಲೆವೆಲ್, ಎವ್ರಿವನ್ ಮಿನಿಮಮ್ ಆಫ್ 6 hours ಅನ್ನೋದು ಇರಲೇಬೇಕಾಗಿರುತ್ತೆ ಫಾರ್ ಎಫೆಕ್ಟಿವ್ ಅಬ್ಸಾರ್ಪ್ಷನ್ ಆಫ್ ದ ಕಂಟೆಂಟ್ ಲರ್ನ್ಡ್. ನಾವೇನಾದ್ರೂ ಓದಿತೀವೋ ಅದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಅಂತಂದಾಗ ಮಿನಿಮಮ್ ಆಫ್ 6 hours ಆಫ್ ಸ್ಲೀಪಿಂಗ್ ಟೈಮ್ ಅನ್ನೋದು ನೆಸೆಸಿಟಿ ಇರುತ್ತೆ. ಸೊ ಈ ಒಂದು ಸ್ಟಡಿ ಪ್ಲಾನ್ ಏನಾದ್ರೆ ಮಾಡಿರ್ತೀರೋ ಅದು ಏನ್ ಮಾಡುತ್ತೆ ನಿಮ್ಗೆ ಅಂತಂದಾಗ, ಇಟ್ ಹೆಲ್ಪ್ಸ್ ಟು ಕಂಪ್ಲೀಟ್ ಡೇ ಟು ಡೇ ವರ್ಕ್. ಆವತ್ತಿನ ದಿನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮ ಸ್ಟಡಿ ಪ್ಲಾನ್ ಅನ್ನೋದು ತುಂಬಾನೇ ಹೆಲ್ಪ್ ಆಗತ್ತೆ. ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಮ್ಯಾಕ್ಸಿಮೈಸ್ ಪ್ರೊಡಕ್ಟಿವಿಟಿ ಪ್ರಾಡಕ್ಟ್ ಅಂದ್ರೆ ಪ್ರೋಗ್ರೆಸ್. ನಿಮ್ಮ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಯಾವ ರೀತಿ ಇರುತ್ತೋ, ನಿಮ್ಮ ಪ್ರೋಗ್ರೆಸ್ನ ಸಹ ಇಂಪ್ರೂವ್ ಆಗೋದಿಕ್ಕೆ ಈ ಒಂದು ಸ್ಟಡಿ ಪ್ಲಾನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಮೇಕ್ ಎ ಸ್ಟಡಿ ಪ್ಲಾನ್ ವಿಚ್ ಮ್ಯಾಕ್ಸಿಮೈಸ್ ದ ಪ್ರೊಡಕ್ಟಿವಿಟಿ. ಅಂಡ್ ಒನ್ ಮೋರ್ ಥಿಂಗ್, ಅಷ್ಟೇ ಅಲ್ಲ, ಬಿಕಾಸ್ ಆಫ್ ದಿ ಸ್ಟಡಿ ಪ್ಲಾನ್ ವಿ ಕ್ಯಾನ್ ಕಂಟ್ರೋಲ್ ಎಕ್ಸಾಸ್ಟಿಂಗ್ ದ ಕಂಪ್ಲೀಟ್ ಎನರ್ಜಿ. ನಮ್ಮ ಒಂದು ಎನರ್ಜಿನ ಎಕ್ಸಾಸ್ಟ್ ಆಗದಿರಾ ಇರಬೇಕು ಅಂತ ಅಂದ್ರೂ ಸಹ ಈ ಒಂದು ಸ್ಟಡಿ ಪ್ಲಾನ್ ಅನ್ನೋದು ಇರಬೇಕು. ಇದರಲ್ಲಿ ಯಾವಾಗಾದ್ರೆ ಸ್ಟಡಿ ಪ್ಲಾನ್ ಅನ್ನಿರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಸೈಕಲಾಜಿಕಲ್ ನಮ್ಗೆ ಗೊತ್ತಾಗುತ್ತೆ. ಎಸ್, ಇವಾಗ ಹೋಗ್ತಾ ಇರ್ತೀರಾ, ಬೆಳಿಗ್ಗೆ ಎದ್ದೇಳ್ತೀರಾ, 8 o'clock ಕಾಲೇಜ್ ಅಂತ ಅಂದಿದ ತಕ್ಷಣ 7 o'clock ಎದ್ದೇಳ್ತೀರಾ, ಇಲ್ಲ ಬ್ರಷ್ ಅಪ್ ಮಾಡಿಬಿಟ್ಟು ಸ್ನಾನ ಮಾಡಿ ಎಲ್ಲ ಆಗ್ಬಿಟ್ಟು ನಿಮಗೆ ಫ್ರೆಶ್ ಅಪ್ ಆಗಿ ತಿಂಡಿ ಹೋಗ್ಬೇಕು ಅನ್ನೋ ಒಂದು ಐಡಿಯಾ ಇರುತ್ತಲ್ವಾ. ಎವ್ರಿ ಡೇ ಇಸ್ ಅ ರೊಟೀನ್. ಇನ್ ದ ಸೇಮ್ ಮ್ಯಾನರ್ ಸ್ಟಡಿ ಪ್ಲಾನ್ ಅನ್ನೋದು ಇದ್ದಾಗ it will become a habit and it will become routine. routine ಅನ್ನೋದು ಇದ್ದಾಗ ನಮಗೆ ಏನಾಗುತ್ತೆ, ಸ್ಟ್ರೆಸ್ ಅನ್ನೋದು ನಿಮಗೆ ಕಮ್ಮಿ ಆಗತ್ತೆ. ನಮ್ಮ ಒಂದು ಕಂಪ್ಲೀಟ್ ಎನರ್ಜಿ ಎಕ್ಸಾಸ್ಟ್ ಆಗದಿರನು ಸಹ ನಮಗೆ ಅದು ಹೆಲ್ಪ್ ಆಗುತ್ತೆ. ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಪ್ಲಾನ್. ಓಕೆ, ಲೇಟರ್ ವಿ ಕ್ಯಾನ್ ಗೋ ವಿತ್ ಸ್ಟಡಿ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಫೈಂಡ್ ಸ್ಟಡಿ ಮೆಟೀರಿಯಲ್ಸ್. ಈ ಸ್ಟಡಿ ಮೆಟೀರಿಯಲ್ಸ್ ಅನ್ನೋದು ಯಾಕೆ ಬೇಕು, ಎಲ್ಲಿಂದ ಸಿಗುತ್ತೆ, ಅಷ್ಟೇ ಅಲ್ಲದೆ ವಿ ಕ್ಯಾನ್ ಗೋ ವಿತ್ ಅದರಿಂದ ಏನು ನಮಗೆ ಉಪಯೋಗ ಅನ್ನೋದನ್ನ ಯೋಚನೆ ಮಾಡಿದ್ದಾಗ ವಿ ಕ್ಯಾನ್ ಸೇ, ಫಸ್ಟ್ ಪಾಯಿಂಟ್, ಡೋಂಟ್ ಸ್ಕಿಪ್ ಕಾಲೇಜ್ ಕ್ಲಾಸಸ್ ಆಗಿರಬಹುದು, ಇಲ್ಲದೆ ಹೋಗಿದ್ದಾಗ ಟ್ಯುಟೋರಿಯಲ್ ಕ್ಲಾಸಸ್ ಆಗಿರಬಹುದು, ಇಲ್ಲದೆ ಹೋಗಿದ್ದಾಗ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು. ನೀವು ಎಲ್ಲಿಂದ
ಎಲ್ಲಿಂದ ನೀವು ಲರ್ನ್ ಮಾಡ್ತಾ ಇರ್ತೀರೋ, ಎಲ್ಲಿಂದ ನೀವು ಕಲಿತಾ ಇರ್ತೀರೋ ಅಂತಹ ಒಂದು ಸೋರ್ಸ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರದು. ಓಕೆನಾ? ಸೊ ವಾಟ್ ಈಸ್ ದಿಸ್ ಅಂತಂದಾಗ ಇಟ್ ಈಸ್ ದ ಸಕ್ಸಸ್ ಮಂತ್ರ ಅಂತಲೂ ಸಹ ನಾವು ಹೇಳಬಹುದು. ಯಾರಾದ್ರೆ ಆ ಒಂದು ಸೋರ್ಸ್ಗೆ ಕಂಪ್ಲೀಟ್ ಆಗಿ ಸ್ಕಿಪ್ ಆಗದಿರ ಪ್ರಿಪೇರ್ ಆಗ್ತಾ ಇರ್ತಾರೋ, ಅಟೆಂಡ್ ಆಗ್ತಾ ಇರ್ತಾರೋ, ಆಲ್ಮೋಸ್ಟ್ ಆಲ್ ಅವ್ರಿಗೆ 50 to 60% ಸಕ್ಸಸ್ ಅನ್ನೋದು ಆಲ್ಮೋಸ್ಟ್ ಆಲ್ ಅಲ್ಲಿ ನಿಮಗೆ ಸಿಗುತ್ತೆ. ಯಾಕೆ ಅಂತಂದಾಗ ಯು ವಿಲ್ ಕಮ್ ಟು ನೋ ವಾಟ್ ಆರ್ ದ ಮಿಸ್ಡ್ ಕ್ಲಾಸಸ್, ಮಿಸ್ಡ್ ಟಾಪಿಕ್ಸ್ ಅನ್ನೋದು ನಿಮ್ಗೆ ಇರೋದೇ ಇಲ್ಲ. ಹಾಗಾಗಿ ಕಂಟಿನ್ಯೂಟಿ ಅನ್ನೋದಿರುತ್ತೆ. ಕಂಟಿನ್ಯೂಟಿ ಅನ್ನೋದಿದ್ದಾಗ ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ಸ್ ಬರೋದಿಲ್ಲ. ಬಂದರೂ ಸಹ ಅಲ್ಲಿಗೆ ಕ್ಲಾರಿಫೈ ಮಾಡ್ಕೋಬಹುದು ವಿತ್ ದಿ ಹೆಲ್ಪ್ ಆಫ್ ಅವರ್ ಟೀಚರ್ಸ್ ಆರ್ ವಿತ್ ಅವರ್ ಫ್ರೆಂಡ್ಸ್ ಅಂತ ನಾವು ಹೇಳಬಹುದು. ಓಕೆ, ಅಂಡ್ ಲೇಟರ್ ನೋಡಿ ಇಲ್ಲಿ ಆ ರೀತಿ ಹೋಗ್ತಾ ಮೇಕ್ ಯುವರ್ ಓನ್ ನೋಟ್ಸ್ ಬೈ ರೆಫರಿಂಗ್ ದ ಕಾಲೇಜ್ ಮೆಟೀರಿಯಲ್ ಆರ್ ಎನಿ ಔಟ್ಸೋರ್ಸ್ ಮೆಟೀರಿಯಲ್. ಯಾವುದಾದ್ರೂ ಔಟ್ಸೋರ್ಸ್ ಮೆಟೀರಿಯಲ್ ಇದ್ರೂ ಸಹ ಯಾವುದಾದ್ರೂ ಒಂದು ರೆಫರೆನ್ಸ್ ಬುಕ್ನ ಇಟ್ಕೊಂಡು KCETಗೆ ಬೇಕಾಗಿರತಕ್ಕಂಥ ಒಂದು ಶಾರ್ಟ್ ನೋಟ್ಸ್ನ ನೀವೇ ಪ್ರಿಪೇರ್ ಮಾಡಿಕೋಬೇಕು. ಯಾಕೆ ಸರ್ ಇಂಟರ್ನೆಟ್ಟಲ್ಲಿ ಬೇಕಾದ್ರೆ ಸಿಗುತ್ತಲ್ವಾ, ನೀವೇ ಪ್ರಿಪೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ, ಸೊ ಅದಕ್ಕೆ ಒಂದೇ ಒಂದು, ಯಾವಾಗಾದರೆ ನಾವು ಓನಾಗಿ ಪ್ರಿಪೇರ್ ಮಾಡ್ತಿರೋ ದಟ್ ವಿಲ್ ಸರ್ವೈವ್ ಫಾರ್ ಎ ಲಾಂಗ್ ಟೈಮ್ ಅಂತ ಹೇಳ್ತಾರೆ. ನಮಗೆ ಗೊತ್ತಿರುತ್ತೆ ನಾವೇನು ಬರ್ದಿದ್ದೀವಿ, ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ. ಇಸ್ ಇಟ್ ರೈಟ್ ಅಂಡ್ ನಾಟ್? ಸೊ ಆ ನೋಟ್ಸ್ನ ಪ್ರಿಪೇರ್ ಮಾಡಬೇಕಾದ್ರೂ ಅಟ್ಲೀಸ್ಟ್ ನೀವು ಒಂದ್ಸರಿ ಓದ್ತಿರಲ್ವಾ? ಓದೋದ್ರಿಂದ ನಿಮ್ಗೆ ಏನಾಗುತ್ತೆ, ಎಸ್ ವಾಟ್ ಆರ್ ದೇರ್ ಇನ್ ದ ಸಿಲೆಬಸ್, ವಾಟ್ ಆರ್ ದೇರ್ ಇನ್ ದ ಟಾಪಿಕ್ಸ್, which formula we are using, which sentence I am using to to derive or to think ಅಂತ ಅಂದ್ಬಿಟ್ಟು ನಿಮಗೆಲ್ಲ ಒಂದು ಐಡಿಯಾ ಸಿಗೋದು. ಅದಕ್ಕೆ I always prefer the own notes. I always prefer own notes. Okay, later see here, and ಈ ರೀತಿ ಮಾಡೋದ್ರಿಂದ, ಈ ರೀತಿ ಮಾಡ್ತಾ ಇರೋದ್ರಿಂದ, ಈ ರೀತಿ ಒಂದು ಮೆಟೀರಿಯಲ್ಸ್ನ ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ನಿಮಗೆ ಅಂತಂದಾಗ, ದಿಸ್ ಹೆಲ್ಪ್ಸ್ ಟು ಫೈಂಡ್ ನ್ಯೂ ಕ್ವಶನ್ಸ್. ಹೊಸ ಡೌಟ್ಸ್ ನಿಮಗೆ ಬರ್ತಾ ಇರ್ಬೋದು, ಹೊಸ ಕ್ವಶನ್ಸ್ ನಿಮ್ಮ ಮೈಂಡಲ್ಲಿ ಅರೈಸ್ ಆಗ್ತಾ ಇರುತ್ತೆ ಅಂಡ್ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಆನ್ ಎಕ್ಸಾಮಿನೇಷನ್. ಓಕೆ, ಒಂದು ಐಡಿಯಾ ಸಿಗೋದು ಎಕ್ಸಾಮಿನೇಷನ್ನಲ್ಲಿ ನಾವೇನು ಬರೀಬೇಕು, ಹೇಗೆ ಅಟೆಂಡ್ ಮಾಡಬೇಕು, ಎಷ್ಟು ಬರೀಬೇಕು, ಎಷ್ಟು ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗುತ್ತೆ, ಓಕೆ, ಹೇಗೆ ಅಪ್ರೋಚ್ ಆಗಬೇಕು ಅನ್ನೋ ಒಂದು ಪರ್ಸ್ಪೆಕ್ಷನ್ ನಿಮಗೆ ಸಿಗುತ್ತೆ ಅಂತ ನಾವು ಹೇಳಬಹುದು. ಓಕೆ, ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಮೆಟೀರಿಯಲ್ಸ್. ಅಷ್ಟೇ ಅಲ್ಲ, we can also take mock tests after completing the syllabus. ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದ ನಂತರ we should take mock tests. Why we should take the mock tests? Just to rectify ourselves. ನಮ್ಮನ್ನ ನಾವೇ ಕರೆಕ್ಷನ್ ಮಾಡಿಕೋಬೇಕು. ಹಾಗಾಗಿ ಅದನ್ನ ಆಗಬೇಕು ಅಂತಂದಾಗ ಮಾಕ್ ಟೆಸ್ಟ್ ಅನ್ನೋದು ಮಸ್ಟ್ ಅಂಡ್ ಶುಡ್ ನೀವು ತಗೊಳ್ಳೇಬೇಕು. ಇಸ್ ಇಟ್ ಕ್ಲಿಯರ್? And also along with this please refer previous years papers, okay, papers related to KCET ಗೆ ಎಂಟ್ರೆನ್ಸ್ ಸಂಬಂಧಪಟ್ಟಿರತಕ್ಕಂಥ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ನ ನಾವು ಒಂದ್ಸರಿ ರೆಫರ್ ಮಾಡಬೇಕು. ಓಕೆ, ದಿಸ್ ಆಲ್ ಇನ್ಕ್ಲೂಡ್ಸ್ ದ ಸ್ಟಡಿ ಮೆಟೀರಿಯಲ್ಸ್ ಅಂಡ್ ದ ಪ್ರಿಪರೇಷನ್ ಪ್ಲಾನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲೇಟರ್, ಸೊ ಸಿ ಹಿಯರ್ ಡೈಲಿ ಗೋಲ್ಸ್ ಅಂತ ಹೇಳಿದೆ. ಡೈಲಿ ಗೋಲ್ಸ್, ಸೆಟ್ ಡೈಲಿ ಗೋಲ್ಸ್. ಓಕೆ, ಡೈಲಿ ದಿನನಿತ್ಯ ಒಂದು ಗೋಲ್ನ ಯಾವತ್ತೇ ಆಗಲಿ ಸೆಟ್ ಮಾಡ್ಕೋಬೇಕು. ಇಸ್ ಇಟ್ ರೈಟ್? ಡೈಲಿ ಗೋಲ್ಸ್ ಆಗಿರಬಹುದು, ಇಲ್ಲ ವೀಕ್ಲಿ ಗೋಲ್ಸ್ ಆಗಿರಬಹುದು, ಇಲ್ಲ ಮಂತ್ಲಿ ಗೋಲ್ಸ್ ಅಂತಲೂ ಸಹ ನಾವು ಸೆಟ್ ಮಾಡಿರಬೇಕು. ಓಕೆನಾ? ನನ್ನ ಒಂದು ಪ್ರಿಫರೆನ್ಸು ಡೈಲಿ ಗೋಲ್ಸ್ ಈಸ್ ಅ ಬೆಸ್ಟ್, ಇಲ್ಲ ಅಂತಂದರೆ ವೀಕ್ಲಿ ಗೋಲ್ಸ್ ಈಸ್ ಅ ಬೆಸ್ಟ್. ಇಸ್ ಇಟ್ ಕ್ಲಿಯರ್? ಸೊ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ, ಈ ವೀಕ್ಲಿ ಗೋಲ್ಸ್ ಸೆಟ್ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ ನೋಡಿ, ಇಲ್ಲಿ ಹೆಲ್ಪ್ ಟು ಕಂಪ್ಲೀಟ್ ದ ಟಾಸ್ಕ್ ಆನ್ ಟೈಮ್. ಓಕೆ, ಇವಾಗ ನಾಳಿದ್ದು ಯಾವತ್ತೂ ನಿಮಗೆ ಎಕ್ಸಾಮಿನೇಷನ್ ಇದೆ. ಓಕೆ, ನಾಳೆ ರಾತ್ರಿ ಓದೋಣ ಅನ್ನೋ ಒಂದು ಮೆಂಟಾಲಿಟಿ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ
ಒಂದು ಎಕ್ಸಾಮಿನೇಷನ್ ಟೈಮ್ ಬರ್ತಾ ಇದೆ ಅಂತಂದಾಗ ನಮ್ಮ ಪ್ರಿಪರೇಷನ್ ಇವತ್ತಿಂದನೇ ಇರಬೇಕು. ಯಾವಾಗಾದ್ರೆ ನಮ್ಮ ಪ್ರಿಪರೇಷನ್ ಇವತ್ತಿಂದನೇ ಇರುತ್ತೋ, ನಮ್ಮ ಗೋಲ್ನ ಸೆಟ್ ಮಾಡ್ಕೊಂಡಿರ್ತೀವೋ, ಅವಾಗ ಏನಾಗುತ್ತೆ, ಇಟ್ ಹೆಲ್ಪ್ಸ್ ಟು ಕಂಪ್ಲೀಟ್ ದ ಟಾಸ್ಕ್ ಆನ್ ಟೈಮ್. ಎಕ್ಸಾಮಿನೇಷನ್ ಇಲ್ಲ ಟೆಸ್ಟ್ ಬರೋಷ್ಟರಲ್ಲಿ ನಮ್ಮ ಒಂದು ಸಿಲೆಬಸ್ ಆಕ್ಚುಯಲ್ಸ್ ಆಗಿ ನಿಮಗೆ ಕಂಪ್ಲೀಟ್ ಆಗಿರಬೇಕು. ಅಷ್ಟೇ ಅಲ್ಲ, ಕೀಪ್ ಯು ಮೋಟಿವೇಟೆಡ್. ಏನು ಮೋಟಿವೇಟೆಡ್, ಹೇಗೆ ಸರ್ ಮೋಟಿವೇಟ್ ಆಗ್ತೀವಿ ನಾವು ಅಂತಂದಾಗ ನೋಡಿ, ಆಟೋಮೆಟಿಕಲಿ ಅವತ್ತಿಂದ ಅವತ್ತು ನಾವು ಪ್ರಿಪೇರ್ ಆಗ್ತಾ ಇದ್ದಾಗ, ಡೈಲಿ ಗೋಲ್ಸ್ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಮಗೆ ಒಂದು ಗೊತ್ತಿಲ್ಲದೆ ಇರತಕ್ಕಂಥ ಇನ್ನರ್ ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಬಿಲ್ಡಪ್ ಆಗುತ್ತೆ. ಯಾವಾಗ ಇನ್ನರ್ ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಬಿಲ್ಡಪ್ ಆಗುತ್ತೋ, ಯು ಕ್ಯಾನ್ ಸೇ ಡೇರ್ಲಿ, ಡ್ಯಾಶಿಂಗ್ಲಿ ನೀವು ಹೇಳ್ಬೋದು, ಎಸ್ ನಾಳೆ ಟೆಸ್ಟ್ ಇಡಿ ನಾನು ಇವಾಗಲೇ ಬರಿತೀನಿ ಅನ್ನೋ ಒಂದು ಮೋಟಿವೇಶನ್, ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಅಂಡ್ ದಟ್ ಕಾನ್ಫಿಡೆನ್ಸ್ ವಿಲ್ ಬಿ ಎ ಬಿಗ್ ಮೋಟಿವೇಶನ್ ಟು ಯು. ದಟ್ ಕಾನ್ಫಿಡೆನ್ಸ್ ವಿಲ್ ಬಿಕಮ್ ಬಿಗ್ ಮೋಟಿವೇಶನ್ ಅಂತ ಹೇಳ್ತಾರೆ. ಅಂಡ್ ಅಷ್ಟೇ ಅಲ್ಲ, ಇಂಪ್ರೂವ್ ರೈಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅಷ್ಟೇ ಅಲ್ಲ ಅನಲೈಸಿಂಗ್ ಎಬಿಲಿಟಿನ ನೀವು ಇನ್ಕ್ರೀಸ್ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಇಂಪ್ರೂವ್ ಯುವರ್ ರೈಟಿಂಗ್ ಸ್ಕಿಲ್. ಡೇ ಟು ಡೇ ನೀವು ಬರಿತಾ ಇರ್ತೀರಾ, ಡೇ ಟು ಡೇ ನೀವು ಗೋಲ್ಸ್ನ ಕಂಪ್ಲೀಟ್ ಮಾಡಕ್ಕೆ ಹೋಗ್ತಾ ಇರ್ತೀರಾ. ಅವಾಗ ಏನಾಗುತ್ತೆ, ರೈಟಿಂಗ್ ಸ್ಕಿಲ್ಸು ಅಷ್ಟೇ ಅಲ್ಲ ಥಿಂಕಿಂಗ್ ಎಬಿಲಿಟಿ ಅನ್ನೋದು ಸಹ ನಿಮಗೆ ಇನ್ಕ್ರೀಸ್ ಮಾಡ್ಕೋಬಹುದು, ಇಂಪ್ರೂವ್ ಮಾಡ್ಕೋಬಹುದು ಅಂತ ನಾನು ಹೇಳ್ತಾ ಇರ್ತೀನಿ. ಅಂಡ್ ಲೇಟರ್ ನೋಡಿ ಇಲ್ಲಿ ಮೇಂಟೈನ್, ವೆರಿ ವೆರಿ ಇಂಪಾರ್ಟೆಂಟ್, ಮೇಂಟೈನ್ ಪಾಸಿಟಿವ್ ಆಟಿಟ್ಯೂಡ್. ಓಕೆ, ನೋಡಿ ಇಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಅಂತಂದ್ರೆ, ಯಾವುದೋ ಒಂದು ಟೆಸ್ಟ್ ಬರಿತೀವಿ, ನಮಗೆ ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ಅಂದ್ಬಿಟ್ಟು ಫೀಲ್ ಆಗೋತಕ್ಕಂಥ ನೆಸೆಸಿಟಿ ಇಲ್ಲ. ಓಕೆನಾ, ಪ್ರಾಕ್ಟೀಸ್. ಎಸ್, ಈ ಟೆಸ್ಟ್ ಅಲ್ಲದೆ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ನಾನು ಸ್ಕೋರ್ ಮಾಡ್ತೀನಿ. ಹೇಗೆ ಸ್ಕೋರ್ ಮಾಡ್ಬೋದು ಅಂತಂದ್ರೆ ನೋಡಿ ಇಲ್ಲಿ, ಟೇಕ್ ಮಾರ್ಕ್ ಟೆಸ್ಟ್ ಎವ್ರಿ ವೀಕ್ ಒನ್ಸ್, ಅಟ್ಲೀಸ್ಟ್ ಒನ್ಸ್, ಪ್ರತಿಯೊಂದು ವಾರ, ಪ್ರಿಫರಬಲಿ ವಿ ಕ್ಯಾನ್ ಸೇ ಆನ್ ಸಾಟರ್ಡೇಸ್. ಓಕೆ, ವೀಕ್ ಎಂಡ್ ಆಗಿರುತ್ತೆ ಅಲ್ವಾ, ವೀಕೆಂಡ್ ಆಗೋಷ್ಟರಲ್ಲಿ ಒಂದು ಸಾಟರ್ಡೆ ಒಂದು ಮಾರ್ಕ್ ಟೆಸ್ಟ್, ಅಂದ್ರೆ ಆ ವೀಕ್ ಏನು ಕಂಪ್ಲೀಟ್ ಆಗಿದೋ ಸಿಲೆಬಸ್ ಅದರ ಮೇಲೆ ಒಂದು ಟೆಸ್ಟ್ ನ ಬರಿತಾ ಹೋಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇಸ್ ಇಟ್ ರೈಟ್? ಸೊ ದಟ್ ವಿಲ್ ಮೇಕ್ ಟು ಕ್ರಿಯೇಟ್ ಎ ಪಾಸಿಟಿವ್ ಆಟಿಟ್ಯೂಡ್ ಅಂತ ನಾವು ಹೇಳಬಹುದು. ಇಸ್ ಇಟ್ ರೈಟ್? ನಾವು ಏನು ಮಿಸ್ಟೇಕ್ ಮಾಡಿದೀವಿ ಈ ಒಂದು ವಾರ, ಅದನ್ನು ನಾವು ರೆಕ್ಟಿಫೈ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ನೆಕ್ಸ್ಟ್ ಟೆಸ್ಟ್ಗೆ ನಾವು ಪ್ರಿಪೇರ್ ಆಗಬಹುದು. ಅಂಡ್ ರಿವೈಸ್ ಅಂಡ್ ಲರ್ನ್. ಓಕೆ, ರಿವೈಸ್ ಮಾಡ್ತಾ ಇರಬೇಕು, ಅಷ್ಟೇ ಅಲ್ಲ ಕಲಿತಾ ಇರಬೇಕು. ಓಕೆ, ನಾ ರಿವೈಸ್ ಮಾಡಲ್ಲ ಅನ್ನೋ ಯೋಚನೆ ಬರಬಾರ್ದು. ಓಕೆ, ವಿ ಹ್ಯಾವ್ ಟು ರಿವೈಸ್ ಅಂಡ್ ವಿ ಹ್ಯಾವ್ ಟು ಲರ್ನ್. ಅಂಡ್ ಲೇಟರ್ ನೋಡಿ ಇಲ್ಲಿ, ಇಟ್ ವಿಲ್ ಬಿ ಹಾರ್ಡ್. ರಿಮೆಂಬರ್ ದಿಸ್, ಇಟ್ ವಿಲ್ ಬಿ ಹಾರ್ಡ್. ಇದೆಲ್ಲ ನಿಮಗೆ ಕಷ್ಟನೇ ಅನ್ಸುತ್ತೆ. ನಾಟ್ ದ ಎಕ್ಸಾಮ್. ಎಕ್ಸಾಮ್ ಅನ್ನೋದು ಹಾರ್ಡ್ ಅಲ್ಲ ರೀ, ಎಕ್ಸಾಮ್ ಅನ್ನೋದು ನಿಮಗೆ ಹಾರ್ಡ್ ಅಲ್ಲ. ಓಕೆ, ಬಟ್ ದ ಜರ್ನಿ ಇಟ್ ಇಸ್ ಹಾರ್ಡ್. ನಾವು ಇವೆಲ್ಲ ಫಾಲೋ ಮಾಡಬೇಕು ಅಂತಂದಿದ್ದಾಗ ಓಕೆ, ತುಂಬ ಕಷ್ಟವಾಗೇ ಇರುತ್ತೆ. ಆದರೆ ಎಕ್ಸಾಮಿನೇಷನ್ ಅಲ್ಲ. ಎಕ್ಸಾಮಿನೇಷನ್ ಕಷ್ಟ ಆಗತ್ತೆ ಅಂತಂದ್ರೆ ಇವೆಲ್ಲ ನೀವು ಫಾಲೋ ಮಾಡಲ್ಲ ಅಂತ. ಎಕ್ಸಾಮಿನೇಷನ್ ಈಸಿ ಆಗಬೇಕು ಅಂತಂದಾಗ ಯು ಹ್ಯಾವ್ ಟು ಫಾಲೋ ದೀಸ್ ಥಿಂಗ್ಸ್. ಅದಕ್ಕೆ ನಾನು ಸೆಂಟೆನ್ಸ್ ಹೇಳ್ತಾ ಇದ್ದೀನಿ. Okay, it will be hard, not the exam, the journey. It's the truth. Is it clear? Remember an important word, sentence: no sacrifice, no victory. ನಾವೇನು ತ್ಯಾಗ ಮಾಡಕ್ಕೆ ನಾವು ರೆಡಿ ಇಲ್ಲ ಅಂತಂದರೆ ವಿಕ್ಟರಿ ಅನ್ನೋದು ಸಹ ನಿಮಗೆ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. If you want to gain something, we have to lose something. Is it right or not? ಹಾಗಾಗಿ we have to sacrifice. No sacrifice, no victory. Okay, keep these points. Later on ಕೆಲವು ಇಂಪಾರ್ಟೆಂಟ್ ಏನಪ್ಪ ಅಲ್ಲಿ ಅಂತಂದಾಗ ನೋಡಿ, ಟ್ರಸ್ಟ್ ಆನ್ ಯುವರ್ ಸೆಲ್ಫ್ ಅಂಡ್ ಆನ್ ಗಾಡ್. ನೋಡಿ ಇಲ್ಲಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು, ಅಷ್ಟೇ ಅಲ್ಲ. ಓಕೆ, ಆಲ್ಮೈಟಿ ಆಗಿರ್ಬೋದು, ವಾಟ್ ಎವರ್ ಮೇ ಬಿ, ಸುಪ್ರೀಂ ಪವರ್ ಅಂತಾನು ಹೇಳ್ಬೋದು ನಾವು. ಆ ಸುಪ್ರೀಂ ಪವರ್ ಮೇಲೂ ಸಹ ನೀವು ಒಂದು ನಂಬಿಕೆ ಇಟ್ಕೋಬೇಕು. ಓಕೆ, ನೀವೆಲ್ಲ ವರ್ಕ್ ಮಾಡಿರ್ತೀರಾ, ಅದ್ರ ಜೊತೆಗೆ ವರ್ಕ್ ಮಾಡಿದ್ದಾಗ ಆಟೋಮೆಟಿಕಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅನ್ನೋದು ಬಂದೇ ಬರುತ್ತೆ. ಆವಾಗ ಆಟೋಮೆಟಿಕಲಿ ಆಲ್ಮೈಟಿ ಅನ್ನೋದು ಪವರ್, ಸುಪ್ರೀಂ ಪವರ್ ಅನ್ನೋದು ನಿಮಗೆ ಡೆಫಿನೆಟ್ಲಿ ಸಪೋರ್ಟ್ ಸಿಕ್ಕೇ ಇರುತ್ತೆ. And keep yourself aside from daily news. It will stress you out even more.
ಅವ್ರೇನೋ ಮಾತಾಡ್ತಾ ಇದ್ದಾರೆ, ಇವ್ರೇನೋ ಮಾತಾಡ್ತಾ ಇದ್ದಾರೆ ಅಂದರು ಡೈಲಿ ಏನೋ ಒಂದು ಮರ್ತಾನೆ ಇರುತ್ತೆ, ನಿಮಗೆ ಕೇಳಿಸ್ಕೊಂತಾನೆ ಇರ್ತೀರ. ಅಂತ ಒಂದು ಇದನ್ನ ದಯವಿಟ್ಟು ದೂರ ಇರಿ. ಅಂತ ಒಂದು ವಿಷಯಗಳಿಗೆ ದಯವಿಟ್ಟು ದೂರ ಇರಿ. ಅಂತ ಒಂದು ವಿಷಯಗಳನ್ನ ನಾವು ಕೇಳಿಸ್ಕೊಂತಾ ಇದ್ರೆ, ತಲೆಗೆ ಹಾಕೊಂತ ಇದ್ದಷ್ಟು ಏನಾಗುತ್ತೆ ನಿಮ್ಗೆ ಅಂತಂದಾಗ ಇಟ್ ವಿಲ್ ಇನ್ಕ್ರೀಸ್ ಸ್ಟ್ರೆಸ್, ಸ್ಟ್ರೆಸ್. ಸೊ ಪ್ಲೀಸ್ ಕೀಪ್ ಅಸೈಡ್ ಅಂತ ನಾವು ಹೇಳ್ತೀವಿ. ಡೋಂಟ್ ಕೇರ್ ವಾಟ್ ಅದರ್ಸ್ ಸೇಸ್. ನೀವು ನಿಮ್ಮ ದಾರಿಯಲ್ಲಿ ಪ್ರಿಪೇರ್ ಆಗಬೇಕಾದ್ರೆ ಬೇರೆಯವರು ಹೇಳತಕ್ಕಂಥ ಮಾತುಗಳನ್ನ ನೀವು ಹಿಡಿಸ್ಕೊಳ್ತಕ್ಕಂಥ ನೆಸೆಸಿಟಿ ಇಲ್ಲ. ಓಕೆನಾ? ಡೋಂಟ್ ಕೇರ್ ಅದರ್ ವರ್ಡ್ಸ್, ಜಸ್ಟ್ ಡೂ ಇಟ್ ಕರೆಕ್ಟ್ಲಿ. ಓಕೆ, ನೀವೇನ್ ಮಾಡ್ತಾ ಇದ್ದೀರೋ ಅದನ್ನ ನೀಟಾಗಿ, ಕಾನ್ಸಂಟ್ರೇಟೆಡ್ ಆಗಿ, ಡೆಡಿಕೇಟೆಡ್ ಆಗಿ, ಕಮಿಟ್ಮೆಂಟ್ ಆಗಿ ನೀವು ನಿಮ್ಮ ಕೆಲಸವನ್ನು ನೀವು ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ. ಓಕೆ, ಅಂಡ್ ಆಲ್ ದ ಬೆಸ್ಟ್ for your entrance examination, not only for entrance, for all the tests and also entrance, board examination, preparatory examination, midterm examinations, ಎಲ್ಲಾನು ಚೆನ್ನಾಗಿ ಬರಿ. And one more thing, whenever you are facing an entrance examination, either it is a mock test, either it may be a unit test, whatever it may be, short tests, okay, you have to dedicate, you have to give your commitment 100%. Is it clear? ಸೊ ಅವಾಗ ನಿಮ್ಮ ಸಕ್ಸಸ್ ರೇಟ್ ಅನ್ನೋದು ನಿಮಗೆ ಜಾಸ್ತಿ ಇರುತ್ತೆ. 100 out of 100 ಸಹ ನಿಮಗೆ ಬರುತ್ತೆ ಅಂತ ನಾನು ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಸೊ ಲೈಕ್ these are all the points which we have to keep in our mind, to crack the KCET entrance examination, okay, from the class 11. Okay, I hope ಈ ಒಂದು ಪಾಯಿಂಟ್ಸ್ ಎಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಪ್ರಿಪೇರ್ ಆಗ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಯಾರಿಗಾದ್ರೂ ಏನಾದ್ರು ಡೌಟ್ ಇದೆ ಅಂತಂದ್ರೆ ದಯವಿಟ್ಟು ಮೆಸೇಜ್ ಹಾಕಿ. ಓಕೆ, ಐ ವಿಲ್ ರಿಪ್ಲೈ. ಓಕೆ, ಥ್ಯಾಂಕ್ ಯು ವೆರಿ ಮಚ್.